ಕಳ್ಳೆಕಾಯಿ ಬಂದ್ಬಿಟ್ಟು ಮಲಗಬೇಕಾದ್ರೆ ತಿನ್ಕೊಂಡು ಮಲಗೋದು. ಸ್ವಲ್ಪ ತಿಂದು ಯೋಚನೆ ಮಾಡೋಣ ಏನಾದ್ರು ಹೊಡಿಬೋದು ನೋಡೋಣ ಏನು ಮಾಡೋದು ಅಂತ. ಯುದ್ಧ ಮಾಡಕ್ ಹೋಗೋ ಥರ ರೆಡಿ ಆಗೋ ಥರ ಮುದ್ದೆ ಮಾಡಕ್ ರೆಡಿ ಆಗ್ತಾ ಇದ್ದೀನಿ. ಯಾವುದೋ 20-30 ದಿನಕ್ಕೆ ಸಂಪಾದನೆ ಮಾಡ್ರೆ ಜೀವನ ನಡೆಯೋದು ಅನ್ನೋ ಥರ ಆಗ್ಬಿಟ್ಟಿದೆ. ಫ್ಲಾಶ್ ಹಾಕಪ್ಪ ಓಸಿ ಊಟ ದಕ್ಕಲ್ಲ ಮೈ ಅಂಟಲ್ಲ. ಓಸಿ ಸೇಮ್ ಟು ಸೇಮ್ ಬಟ್ಟೆ ಮ್ಯಾಚಿಂಗ್ ಕಚ್ಕೊಂಡ್ ತಿಂತ ಇದ್ದೆ. ಅವ್ರಿಗೆ ನಾವು ಹೇಳಿಲ್ಲ ಕೇಳಿಲ್ಲ ಅನ್ನಕ್ಕೆ ನಾವು ಸರಿ ಚೆನ್ನಾಗಿ ಬಂದ್ಬಿಡ್ತು. ಒಂದ್ಸರಿ ಏನ್ ಮಾಡು ಚೆನ್ನಾಗಿ ಬರಲ್ಲ ಫ್ರೆಂಡ್ಸ್. ಅದು ಕೋಳಿ ತಗೊಂಡಿದ್ಯಾ? ಸಿಂಪಲ್ ಆಗಿ ನಂಗೆ ಕಬಾಬ್ ತಿನ್ಬೇಕು ಅಂತ ಅನಿಸ್ತೈತೆ. ತಿಂದು ತಿಂದು 1/4 kg ಕಡಲೆಕಾಯಿ ಖಾಲಿ ಆಯ್ತು. ಏನ್ ಮಾಡುತ್ತೆ ಅಂತ ನಾವು ಹೊಳದಿಲ್ಲ. ಫಿಶ್ ಚಿಕನ್ ಗಿಂತ ಈಟ್ ಅಂತಾನೆ ಗೊತ್ತಿರೋರಿಗೆ ನಾನು ಹೇಳಿ. ಒಳ್ಳೇದು ಮಾಡ್ತದ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಇವತ್ತು ಈವ್ನಿಂಗು ಶುಕ್ರವಾರ ಸಾಯಂಕಾಲದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಾರಣ ಬಂದ್ಬಿಟ್ಟು ಯಾವಾಗಲೂ ಮಾರ್ನಿಂಗೇ ಮಾಡ್ತಿದ್ದೆ, ಇವತ್ತು ಸಂಜೆ ಆಗಿದೆ ಅಂತ ಕೇಳ್ಬೋದು ತುಂಬ ಜನ. ನಾನೇನು ಅಂದ್ಕೊಂಡೆ ಅಂತಂದರೆ ಇವತ್ತು ಬೆಳಗ್ಗಿಂದ ವ್ಲಾಗ್ ಮಾಡಿದ್ದೀನಿ ಬಟ್ ಅದನ್ನು ನಾನು ಸೋಮವಾರ ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಶುಕ್ರವಾರ ಈವ್ನಿಂಗಿಂದ ಮಾಡೋದನ್ನು ಭಾನುವಾರ ಹಾಕೋಣ ಅಂದ್ಕೊಂಡಿದ್ದೀನಿ. ಏನಕ್ಕೆ ಅಂತಂದರೆ ಊರಹಬ್ಬ ಇತ್ತು, ಊರಿಗೆ ಹೋಗ್ಬೇಕು ಅಂತ ಹೇಳಿದಲ್ವ, ಹಾಗಾಗಿ ಊರಹಬ್ಬಕ್ಕೆ ಹೋಗಬೇಕು ಅಂದರೆ ಅವತ್ತು ದಿನ ವೀಡಿಯೋ ಅಪ್ಲೋಡ್ ಆಗದೇ ಇದ್ದರೆ ಚೆನ್ನಾಗಿರೋಲ್ಲ ಅಂದ್ಕೊಂಡು ಇವಾಗ ಡಬಲ್ ಪಾರ್ಟ್ ಮಾಡಿಕೊಂಡು ಮೊದಲನೇ ಪಾರ್ಟನ್ನು ಬರೋ ಮಂಗಳವಾರಕ್ಕೆ ಹಾಕೋತೀನಿ, ಊರಿಗೆ ಹೋಗಿದ್ದ ದಿನ ಹಾಕೋತೀನಿ. ಸೊ ಈ ವ್ಲಾಗನ್ನ ಇಲ್ಲಿ ಹಾಕ್ತಾಣ ಅಂತ ತಗೊಂಡು ಮಾರ್ನಿಂಗಿಂದ ಮನೆಲ್ಲ ಶುದ್ಧಿ ಮಾಡಿ ಕ್ಲೀನ್ ಮಾಡಿ ಏನೇನು ಕೆಲಸ ಇತ್ತು ಪ್ರತಿಯೊಂದು ಕೂಡ ಫುಲ್ಲು ವ್ಲಾಗ್ ಮಾಡಿಬಿಟ್ಟು ಶನಿವಾರಕ್ಕೆ ಎತ್ತಿಟ್ಬಿಟ್ಟಿದ್ದೀನಿ, ಮಂಗಳವಾರಕ್ಕೆ ಎತ್ತಿಟ್ಬಿಟ್ಟಿದ್ದೀನಿ. ಇವಾಗ ಈವ್ನಿಂಗಿಂದನ ಒಂದು ಪುಟ್ಟದಾಗಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ, ನೋಡಿ ನಿಮ್ಗೆ ತುಂಬ ಇಷ್ಟ ಆಗುತ್ತೆ. ಸೊ ಇವಾಗ ಸ್ಟಾರ್ಟ್ ಮಾಡಿ ಇವತ್ತು ನಾವು ಮಲಗೋ ತನಕ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಇವತ್ತರ ಏನೇನಾಗುತ್ತೆ ಮಲಗೋ ತನಕ ನೋಡೋಣ. ಇವಾಗ ಟೈಮ್ ಬಂದುಬಿಟ್ಟು 7 ಗಂಟೆ, ಪೂಜೆ ಎಲ್ಲ ಆಗಿ ಎಲ್ಲನೂ ವ್ಲಾಗ್ ಮಾಡಿದ್ದೀನಿ ಸಂಜೆಯಿಂದ. ಸೊ ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿರುವಂಥದ್ದು. ಸೊ 7 ಗಂಟೆ ಅಲ್ವಾ, ನೈಟ್ 11 ಗಂಟೆ ತನಕ ಆಗುತ್ತೆ ಮಲಗೋದು. ಸೊ 11 ಗಂಟೆ ತನಕ ಏನೆಲ್ಲ ಆಗುತ್ತೆ ಎಲ್ಲ ಕ್ಯಾಪ್ಚರ್ ಮಾಡ್ತೀನಿ. ಐ ಹೋಪ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ. ವೀಡಿಯೋ ಕೊನೆ ತನಕ ವಾಚ್ ಮಾಡಿ. ಇವತ್ತಿನ ವೀಡಿಯೋ ಸ್ವಲ್ಪ ಇಷ್ಟ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ವೀಡಿಯೋ ಲೈಕನ್ನು ಮಾಡಿ. ನೀವು ಮಾಡೋ ಸಬ್ಸ್ಕ್ರೈಬ್ ಲೈಕ್ ನನಗೆ ತುಂಬ ಮೋಟಿವೇಟ್ ಸಿಗುತ್ತೆ ಜಾಸ್ತಿ ವೀಡಿಯೋಗಳನ್ನು ಮಾಡೋದಕ್ಕೆ. ಶುಕ್ರವಾರ ಬೆಳಗ್ಗೆನೇ ಸ್ನಾನ ಮಾಡಿ ಪೂಜೆ ಮಾಡ್ಕೋಬೇಕು, ಮನೆಯೆಲ್ಲ ಶುದ್ಧಿ ಮಾಡ್ಕೊಂಡು ಅಂದ್ಕೊಂಡೆ. ಬೆಳಗ್ಗೆ ಟೈಮ್ ಆಗಲ್ಲ ಫ್ರೆಂಡ್ಸ್, ನಿಮಗೂ ಗೊತ್ತು, ಬೆಳಗ್ಗೆ ಎದ್ದು ಮನೆ ಕೆಲಸ ಎಲ್ಲ ಮಾಡ್ಬಿಟ್ಟು ಮಾಡೋಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು. ಸೊ ಹಂಗಾಗಿ ಸಂಜೆ ಟೈಮೇ ಮಾಡ್ತೀನಿ. ನನಗೆ ಮನೆ ಕ್ಲೀನ್ ಮಾಡಿದ್ರೆ ಪೂಜೆ ಮಾಡಿದ್ರೆ ಸಮಾಧಾನನೇ ಅಂತ ಅನ್ಸಲ್ಲ, ಏನು ಮಾಡೋದು. ಹಾಗಾಗಿ ಸಂಜೆ ಪೂಜೆ ಮಾಡೋದೇ ನನಗೆ ಅಭ್ಯಾಸ ಆಗ್ಬಿಡ್ತು ಈ ನಡುವೆ ಎಲ್ಲನೂ. ಸೊ ಫಸ್ಟ್ ಸ್ನಾನ ಮಾಡ್ಕೊ ಬಂದ್ಬಿಟ್ಟು ನಾನು ಸ್ವಲ್ಪ ಸಿಂಪಲಾಗಿ ರೆಡಿ ಆಗ್ಬಿಟ್ಟು ಬಂದು ಹೊಸ್ಲೆಲ್ಲ ತೊಳೆದ್ಬಿಟ್ಟು ಆಶ್ರಮಕ್ಕೆ ಚಿಕ್ಕದಾಗಿ ಲಕ್ಷ್ಮೀ ಕಾಲನ್ನ ಹಾಕ್ಕೊಂತಿದ್ದೀನಿ. ಲಕ್ಷ್ಮೀ ಕಾಲು ಒಂದೊಂದ್ಸರಿ ಚೆನ್ನಾಗಿ ಬಂದ್ಬಿಡುತ್ತೆ, ಒಂದೊಂದ್ಸರಿ ಏನು ಮಾಡೋದು ಚೆನ್ನಾಗಿ ಬರಲ್ಲ ಫ್ರೆಂಡ್ಸ್. ಅದು ಆದ್ರೂ ಡಿಸೈನ್ ಮಾಡಿ ಸ್ವಲ್ಪ ಕೈಯಲ್ಲಿ ಏನೋ ಶೇಪ್ ಎಲ್ಲ ತಗೊಂಡು ಲಾಸ್ಟಲ್ಲಿ ಚೆನ್ನಾಗಿ ಬಂತು. ಖುಷಿ ಆಯಿತು, ಬರೋಗಿಲ್ಲಪ್ಪ ಏನೋ ನಾವು ಸ್ವಲ್ಪ ಆರ್ಟಿಸ್ಟ್ ಆಗಿಬಿಟ್ಟಿದ್ದೀವಿ ಅಂತ ಅಂದ್ಕೊಂಡು ನೆಕ್ಸ್ಟ್ ತೊಳ್ಕೊಂಡು ರಂಗೋಲಿ ಹಾಕ್ತಿದ್ದೀನಿ. ಮನೆ ಒರೆಸ್ಬೇಕಾದ್ರೇನೆ ಬಾಗಿಲು ಹೊಸ್ಲು ಎಲ್ಲ ಆವಾಗಲೂ ತೊಳ್ಕೊಬಿಟ್ಟಿದ್ದೆ. ಇವಾಗ ಸ್ವಲ್ಪ ರಂಗೋಲಿ ಹಾಕಿ ಮಾಡ ಸುಮ್ಮನೆ ಸಿಂಪಲಾಗಿ ಚಾವ ಮಾಡ್ಕೊಂಡಿದ್ದೆ ಅಷ್ಟೇನೆ. ಈ ರಂಗೋಲಿನ ಎಷ್ಟು ನಂಗೆ ದೃಷ್ಟಿ ಆಗ್ಬಿಡುತ್ತೆ ನಾವು ಅಂದ್ಕೊಂಡೆ ಹಾಕಿದ್ದೀನಿ, ಅಷ್ಟು ಚೆನ್ನಾಗಿತ್ತು. ಸಿಂಪಲಾಗಿ ಹಾಕ್ಕೊಂಡಿದ್ದು, ಬಟ್ ಅದು ಸ್ವಲ್ಪ ಗ್ರ್ಯಾಂಡಾಗಿ ಬಂತು ಅಂತ ಹೇಳ್ಬೋದು. ತುಂಬ ಚಿಕ್ಕ ರಂಗೋಲಿನೇ ಬಟ್ ಸಖತ್ತಾಗಿರುತ್ತೆ. ಮನೆ ಬಾಕಿಲಿ ನಾವು ಎಷ್ಟೇ ಡಿಸೈನ್ ರಂಗೋಲಿ ಹಾಕಿದ್ರು ಈ ಎಳೆ ರಂಗೋಲಿ ಹಾಕಿದಾಗ ಬರೋ ಲುಕ್ಕು ಯಾವಾಗೂ ಬರಲ್ಲ ಫ್ರೆಂಡ್ಸ್. ನನಗಂತೂ ಇಷ್ಟು ದೊಡ್ಡ ರಂಗೋಲಿ ಹಾಕಿದ್ರು ಈ ಚಿಕ್ಕ ರಂಗೋಲಿ ಹಾಕಿದಷ್ಟು ಖುಷಿನೇ ಸಿಗೋದಿಲ್ಲ, ಯಾಕಂದ್ರೆ ಇದಷ್ಟು ಚೆನ್ನಾಗಿ ಕಾಣುತ್ತೆ ನೋಡೋದಕ್ಕೆ. ಈ ಥರ ರಂಗೋಲಿಗಳನ್ನ ಇನ್ನೂ ತುಂಬ ಕಲಿಬೇಕು ಅನ್ಕೊಂಡು ಕಲಿತಾ ಇದ್ದೀನಿ. ನೋಡೋಣ ಇನ್ನೂ ಒಳ್ಳೊಳ್ಳೆ ರಂಗೋಲಿಗಳನ್ನ ಆದಷ್ಟು ಬೇಗ ಕಲಿತು ನಮ್ಮಲ್ಲಿರುವಂತಹ ಕಲೆಗಳನ್ನ ಬೆಲೆಗಳನ್ನ ಎಲ್ಲನೂ ತರೋಣ ಹೊರಗಡೆ ಅಂತ ಅನ್ಕೊಂಡು ಸಿಂಪಲಾಗಿ ರಂಗೋಲಿ ಹಾಕಿ ಬಂದ್ಬಿಟ್ಟು ಮತ್ತೆ ನೆಕ್ಸ್ಟ್ ಗ್ಯಾಸ್ ಅಷ್ಟೇನೆ ಪಾತ್ರೆಗಳೆಲ್ಲ ತೊಳಿಬೇಕಾದ್ರೆ ಗ್ಯಾಸ್ ಎಲ್ಲ ಒರೆಸಿ ಸೆಲ್ಫ್ ಕಲ್ಲುಗಳು ಎಲ್ಲ ಉಜ್ಕೊಂಡು ಟೈಲ್ಸ್ ಎಲ್ಲ ಉಜ್ಜಿ ಕ್ಲೀನ್ ಮಾಡ್ಕೊಂಡು ಇವತ್ತು ಮನೆಯೆಲ್ಲ ಫುಲ್ ಶುದ್ಧಿ ಮಾಡಿದ್ದೀನಿ ಫ್ರೆಂಡ್ಸ್. ಆ ವ್ಲಾಗ್ನ ನೀವು ನೆಕ್ಸ್ಟ್ ಮಂಗಳವಾರ ನೋಡಿ, ಮಂಗಳವಾರ ಬಂದಿರುತ್ತೆ ವಿಡಿಯೋ, ತುಂಬ ಚೆನ್ನಾಗಿದೆ ಅದು ಕೂಡ. ಆಮೇಲೆ ಗ್ಯಾಸ್ ಹತ್ರ ಒರೆಸ್ಕೊಂಡು ಅನ್ನಪೂರ್ಣೇಶ್ವರಿ ಹೆಸರು ಹೇಳ್ಕೊಂಡು ಅರ್ಶಿನ ಕುಂಕುಮ ಇಟ್ಕೊತಿದ್ದೀನಿ ಗ್ಯಾಸ್ಗೆ ಮತ್ತು ಗ್ಯಾಸ್ ಮುಂದೆಗಡೆ. ಮತ್ತು ಗ್ಯಾಸ್ ಸ್ವಲ್ಪ ತ್ಯಾವ ಮಾಡ್ಕೊಂಡು ನೆಕ್ಸ್ಟ್ ರಂಗೋಲಿ ಹಾಕಿದ್ದೀನಿ. ಈ ತಾವರೆ ಹೂವು ಎಷ್ಟು ಬ್ಯೂಟಿಫುಲ್ ಆಗಿ ಬಂದಿದೆ ಅಂತ ನೀವೇ ನೋಡಿ, ಸಖತ್ತಾಗಿ ಬಂದ್ಬಿಟ್ಟಿತ್ತು. ಒಂದೊಂದ್ಸರಿ ಚೆನ್ನಾಗಿ ಬಂದ್ಬಿಡುತ್ತೆ, ಒಂದೊಂದ್ಸರಿ ಏನು ತಿಪ್ಪರ್ಲಾಗ ಹಾಕಿದ್ರು ಒಂದೊಂದ್ಸರಿ ಚೆನ್ನಾಗೇ ಬರಲ್ಲ ಫ್ರೆಂಡ್ಸ್. ಫೈನಲಿ ಚೆನ್ನಾಗಿ ಒಂದು ಪುಟ್ಟ ರಂಗೋಲಿ ಹಾಕೊಂಡು ನಮ್ಮ ಗ್ಯಾಸನ್ನ ಅಲಂಕಾರ ಮಾಡಿದ್ದಾಯಿತು. ನೆಕ್ಸ್ಟ್ ನಾವು ಹೋಗ್ಬಿಟ್ಟು ದೇವ್ರ ಮನೆಯನ್ನ ಕ್ಲೀನ್ ಮಾಡ್ಕೋಬೇಕು ಅಂತ ಹೇಳಿ ಹೋಗ್ತಿದ್ದೀನಿ. ದೇವ್ರ ಮನೆನ ಆಲ್ರೆಡಿ ಕ್ಲೀನ್ ಮಾಡ್ಕೊಂಡಿದ್ದೆ, ಹಂಗಾಗಿ ಈಗ ಸಿಂಪಲ್ ಆಗಿ ದೀಪ ಮಾತ್ರ ಹಚ್ಚಿ ಪೂಜೆ ಮಾಡ್ತಿದ್ದೀನಿ. ತಲೆ ಸ್ನಾನ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಫ್ರೆಂಡ್ಸ್, ಮಾಡೋಕ್ಕೆ ಆಗಿಲ್ಲ. ಸಂಜೆ 6 ಗಂಟೆ ಆಗ್ಬಿಟ್ಟಿತ್ತು ಸ್ನಾನ ಮಾಡೋಷ್ಟರಲ್ಲಿ. ಆ ಟೈಮಲ್ಲಿ ತಲೆ ಸ್ನಾನ ಮಾಡ್ಕೊಂಡ್ರೆ ನಿಮಗೆ ಗೊತ್ತು ತುಂಬ ಕೋಲ್ಡ್ ಕ್ಲೈಮೇಟು, ಸುಮ್ಮನೆ ನೆಗಡಿ ಜ್ವರ ಆಗುತ್ತೆ ಅಂದ್ಬಿಟ್ಟು ಜಾಸ್ತಿ ಏನು ಗ್ರ್ಯಾಂಡಾಗೆಲ್ಲ ಏನು ಪೂಜೆ ಮಾಡಿಲ್ಲ, ಸಿಂಪಲ್ ಆಗಿ ಮಾಡ್ಕೊಂಡಿದ್ದ ಕಾರಣ ಮೈಗೆ ಸ್ನಾನ ಮಾಡಿಕೊಂಡು ಸಿಂಪಲ್ ಆಗಿ ಮಾಡ್ಕೊಂಡಿದ್ದೀನಿ. ಇವತ್ತು ನಾನು ತುಂಬ ಚೆನ್ನಾಗಿ ಪೂಜೆ ಮಾಡಬೇಕು ಅಂತ ಅನ್ಕೊಂಡೆ ಇದ್ದಿದ್ದು, ಬಟ್ ಹೂವನೇ ಇರಲಿಲ್ವಾ. ಸೊ ಈಚೆ ಕಡೆ ಹೋಗಿ ಕಿತ್ಕೊಬರೋಕ್ಕೂ ಆಗಿಲ್ಲ, ಹನಿಗಳು ಬೀಳ್ತಾ ಇತ್ತು, ಯಾವ ಹೂವನೇ ಇರಲಿಲ್ಲ.
ಯಾವುದು ಅರಳಿರಲಿಲ್ಲ. ಏನು ಮಾಡೋಕ್ಕಾಗಲ್ಲ, ಒಂದ್ಸರಿ ಹಿಂಗೆ ಹೋಗ್ಬಿಡುತ್ತೆ ಅಂದ್ಕೊಂಡು ನಾನೇ ಮನಸ್ಸಲ್ಲಿ ಅಂದ್ಕೊಂಡು ನೆಮ್ಮದಿಗೆ ಪೂಜೆ ಮಾಡ್ತಾ ಇದ್ದೀನಿ. ನನಗೆ ಮುಖ ಕೈಗೆ ತೊಳ್ಕೊಂಡು ದೇವರಿಗೆ ಒಂದು ಕಡ್ಡಿ ಹಚ್ಚಿದ್ರು ಸಾಕು, ತುಂಬ ಸಮಾಧಾನ ಅಂತ ಅನಿಸುತ್ತೆ. ಆದರೆ ಮನೆಯೆಲ್ಲ ಕ್ಲೀನ್ ಮಾಡಿ ಶುದ್ಧ ಮಾಡಿಕೊಂಡು ಮಾಡಿದಾಗ ಒಂಥರ ನಿರಾಳ ಮನೇಲಿ ಒಂಥರ ವೈಬ್ ಕ್ರಿಯೇಟ್ ಆಗಿಬಿಡುತ್ತೆ. ಎಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ ಖಂಡಿತವಾಗಿಯೂ. ಅದು ನನಗೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡೆ ಮಾಡೋಣ ಅಂದ್ಕೊಂಡೆ. ಸ್ವಲ್ಪ ಬೇಗ ಒಂದು 4 ಗಂಟೆ ಹಂಗೆ ಆಗಿದ್ದಿದ್ರೆ ತಲೆ ಸ್ನಾನ ಮಾಡಿಕೊಂಡು ಹೂವು ತರಿಸ್ಕೊಂಡು ಪೂಜೆ ಮಾಡ್ತಾ ಇದ್ದೆ. ಏನು ಮಾಡೋಕ್ಕಾಗಿಲ್ಲ, ಇವತ್ತು ಈ ಥರ ಆಗಿದೆ. ನೆಕ್ಸ್ಟ್ ಇನ್ನೂ ಚೆನ್ನಾಗಿ ಗ್ರ್ಯಾಂಡಾಗಿ ಪೂಜೆ ಮಾಡ್ಕೊಳೋಣ ಅಂತ ನಂಗೆ ನಾನೇ ಸಮಾಧಾನ ತಗೊಂಡು ಪೂಜೆ ಕೆಲಸನ ಮಾಡಿ ಮುಗಿಸ್ದೆ. ಇವಾಗ ನನಗೆ ತುಂಬ ನೆಮ್ಮದಿ ಆಗ್ತಿದೆ, ತುಂಬ ಖುಷಿ ಕೂಡ ಆಗ್ತಾ ಇದೆ. ಇದು ಕಡಲೆ ಬೀಜ ತಗೊಬಂದಿದ್ರಲ್ಲ ಅವರು, ಕಡಲೆಕಾಯಿ ತಗೊಬಂದಿದ್ರು. ನೆನ್ನೆ ತಗೊಬಂದಿದ್ದು, ಯಾವತ್ತಂದರೆ ಗುರುವಾರ ತಗೊಬಂದಿರೋದು. ಸೊ ಇಟ್ಟಿರಲಿಲ್ಲ, ಹಂಗೆ ಇಟ್ಟಿದ್ದೆ, ಬೇಯಿಸಿರಲಿಲ್ಲ ಅಂತ ಇವಾಗ ಬೇಯಿಸೋಣ ಎತ್ಕೊಂಡಿದ್ದೀನಿ. ಫಸ್ಟ್ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಕುಕ್ಕರಲ್ಲಿ ಒಂದ್ರಲ್ಲಿ ಇಟ್ಬಿಟ್ರೆ ಈಸಿ ಆಗಿಬಿಡುತ್ತೆ, ತಪ್ಪಲೆ ಸಪ್ಲೇಟ್ ಆಗುತ್ತಲ್ವ. ಸೊ ಸಾಂಬಾರು ಮಾಡಬೇಕು. ನಾನು ಸಾಂಬಾರು ಮಾಡೋದು, ಅಡುಗೆ ಮಾಡೋದು ಅಂತ ಗೊತ್ತಿಲ್ಲ. ಬೆಳಗ್ಗೆಯಿಂದ ಇದ್ರ ಬಗ್ಗೆ ಯೋಚನೆ ಮಾಡಿದೆ, ಏನು ಮಾಡೋದು ಏನು ಕತೆ ಅಂದ್ಬಿಟ್ಟು. ಹಿಂಗೆ ಫ್ರೆಂಡ್ಸ್, ಅರ್ಧ ಕೆಲಸ ಮಾಡಿದ್ರೆ ಅರ್ಧ ಕೆಲಸ ಮಾಡೋದಿಲ್ಲ, ಅರ್ಧ ಯೋಚನೆ ಮಾಡಿದ್ರೆ ಅರ್ಧ ಯೋಚನೆ ಮಾಡೋದಿಲ್ಲ. ಕಳ್ಳಕ್ಕಿದ್ದ ಯೋಚನೆ ಮಾಡೋಣ, ಏನಾದ್ರು ಹೊಡಿಬೋದೇನು ನೋಡೋಣ ಏನು ಮಾಡೋದು ಅಂತ. ಚಟ್ನಿ ಸ್ವಲ್ಪ ಇದೆ, ಅನ್ನ ಸ್ವಲ್ಪ ಇದೆ, ವಾಂಗಿಬಾತ್ ಮಾಡ್ಬೋದಿತ್ತು, ವಾಂಗಿಬಾತ್ ಪೌಡ್ರೇ ಇಲ್ಲ. ತಿಂದು 1 kg ಕಡಲೆಕಾಯಿ ಖಾಲಿ ಆಯಿತು. ಏನು ಮಾಡೋದು ಅಂತಲೇ ಹೊಳೆದಿಲ್ಲ. ಯೋಚನೆ ಮಾಡ್ಕೊಂಡೆ ಇದು ಏನು ಮಾಡೋದು ಅಂದ್ಕೊಂಡು ಲಾಸ್ಟ್ಗೆ ಏನು ಮಾಡಿದೆ ನೀವೇ ನೋಡಿ. ಈ ಅಡುಗೆ ಮಾಡೋದೇ ಫ್ರೆಂಡ್ಸ್ ಒಂದು ತಲೆನೋವು. ಬೆಳಗ್ಗೆ ಆದರೆ ಬೆಳಗ್ಗೆ ಟಿಫನ್ಗೆ ಏನು ಮಾಡೋದು, ಮಧ್ಯಾಹ್ನ ಊಟಕ್ಕೆ ಏನು ಮಾಡೋದು, ಸಂಜೆ ಆದರೆ ಅಡುಗೆಗೆ ಏನು ಮಾಡೋದು. ಯಪ್ಪ, ಹೆಣ್ಮಕ್ಳು ಇದ್ರ ಬಗ್ಗೆ ಯೋಚನೆ ಮಾಡಿನೇ ಬುದ್ಧಿ ಎಲ್ಲ ಕಮ್ಮಿ ಆಗಿಬಿಟ್ಟಿದೆ. ಹೆಣ್ಮಕ್ಳು ತಲೆಯಲ್ಲಿ ಬರೀ ಗೊಬ್ಬರ ಬಿಟ್ಟರೆ ಏನೂ ಇಲ್ಲ ಅಂತ ದಡ್ಡಿ ಅಂತ ಅಂತಾರಲ್ಲ ಫ್ರೆಂಡ್ಸ್. ಸರಿ ಯೋಚನೆ ಮಾಡಿದ್ರೆ ತಲೆ ಹಾಳಾಗ್ಬಿಟ್ಟದಲ್ಲ ಹೆಣ್ಮಕ್ಳದು ಕೂಡ. ಚಟ್ನಿ ಮಾಡಿದ್ದೆ ನಾನು. ಚಟ್ನಿ ಮಾಡಿಬಿಟ್ಟು ಚಪಾತಿಗೆ ಸ್ವಲ್ಪ ಚಟ್ನಿ ಮುದ್ದೆಗೂ ಆಗುತ್ತೆ ಅಂತ ಮಾಡಿದ್ದೆ ನೋಡಿ. ಚಟ್ನಿ ಸ್ವಲ್ಪ ಇದೆ, ಇದು ಮುದ್ದೆಗೆ ಸಾಲಲ್ಲ ಅಂತ ಅನಿಸುತ್ತೆ. ಹಾಗಾಗಿ ಮತ್ತು ಸೇಮ್ ಚಟ್ನಿ, ಹುಳಿ ಚಟ್ನಿಗೆ ಸಿಂಪಲ್ಲಾಗಿ ಈ ಕಡೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ತೊಗೋಬೇಕು. ಸೊ ಸಿಂಪಲಾಗಿ ಮಾಡ್ಕೊಬೇಡೋಣ, ಇವಾಗ ಇರೋದಕ್ಕೆ ಸಾಲುತ್ತೆ. ಅದು ಸಾಲಿಲ್ಲ ಅಂದರೆ ಅಂದ್ಬಿಟ್ಟು ಸ್ವಲ್ಪ ಮಾಡೋಣ ಅಂತ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಕಡಲೆಕಾಯಿ 2 ವಿಸಿಲ್ ಬರ್ಸ್ಕೊಂಡು ಆಫ್ ಮಾಡಿರೋಂಥದ್ದು ಮುದ್ದೆಗೆ ಹಸಿಟ್ಟು ಹಾಕ್ಬಿಟ್ಟು ಕಲಸಿಟ್ಟಿದ್ದೀನಿ. ಇವಾಗ ಅದನ್ನು ತೊಳಸಿಟ್ಟಿದ್ದೀನಿ. ಸೊ ಮುದ್ದೆ ಮಾಡ್ಕೊಂಡ್ಬಿಡ್ಬೇಕು. ಸೊ ಮುದ್ದೆ ರೆಡಿ ಆಗಿಬಿಡುತ್ತೆ. ಚಟ್ನಿ ಮಾಡ್ಕೊಂಡ್ರೆ ಅಡುಗೆ ಇಷ್ಟೇ ಫ್ರೆಂಡ್ಸ್, ಸಿಂಪಲ್ಲಾಗಿ. ನನಗೆ ಕಬಾಬ್ ತಿನ್ನಬೇಕು ಅಂತ ಅನಿಸ್ತೈತೆ. ಮೊನ್ನೆಯಿಂದ ಅನಿಸ್ತಾ ಇತ್ತು, ತಿಂದಿಲ್ಲ. ಇವತ್ತು ಫೋನ್ ಮಾಡಿ ಕೇಳೋಣ, ಫೋನ್ ಮಾಡಿ ತಗೊಬ ಅಂತ ಹೇಳೋಣ ಅಂದ್ಕೊಂಡಿದ್ದೀನಿ. ಸೊ ತೊಗೊಬಂದರೆ ಚಟ್ನಿ ಮುದ್ದೆ ಕಬಾಬ್ ಸಖತ್ ಕಾಂಬಿನೇಷನ್ ಇರ್ತೈತೆ. ಕಡಲೆಕಾಯಿ ಬಂದುಬಿಟ್ಟು ಮಲಗಬೇಕಾದ್ರೆ ತಿನ್ಕೊಂಡು ಮಲಗೋದು. ಸೊ ಆ ಥರ ಒಂದು ಸ್ಟೈಲ್ ಮಾಡಿದ್ದೀವಿ. ಇವಾಗ ನಾವು ಮುದ್ದೆ ಮಾಡ್ಕೊಳ್ಳೋಣ. ಫಸ್ಟು ನಮ್ಮ ಮನೆಯವ್ರು ಕಾಲ್ ಮಾಡಿಬಿಟ್ಟು ಕಬಾಬ್ ತಗೋರಾಗ ಹೇಳ್ಬಿಡೋಣ. ಏನಾದ್ರು ಬಂದುಬಿಟ್ರೆ ಆಮೇಲೆ ಹೇಳಿಲ್ಲ ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ ಫ್ರೆಂಡ್ಸ್. ಅದಕ್ಕೆ ಮೊದಲೇ ಹೇಳ್ಬಿಟ್ಟು ನಾವು ಫುಲ್ ಅಲರ್ಟ್ ಆಗಿಬಿಡ್ಬೇಕು. ಅವ್ರಿಗೆ ನಾವು ಹೇಳಿಲ್ಲ ಕೇಳಿಲ್ಲ ಅನ್ನೋಕ್ಕೆ ನಾವು ಜಾಗನೇ ಕೊಡಬಾರ್ದು. ಅದಕ್ಕೆ ನಾವು ಮೊದಲೇ ಹೇಳ್ಕೊಡ್ಬೇಕು. ಸೊ ಇವಾಗ ನಾವು ಮುದ್ದೆನ ತೊಳಸ್ಕೊಳ್ಳೋಣ ಟಕ 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 ಅಂತ. ಯುದ್ಧ ಮಾಡಕ್ಕೆ ಹೋಗೋ ಥರ ರೆಡಿ ಆಗೋ ಥರ ಮುದ್ದೆ ಮಾಡಕ್ಕೆ ರೆಡಿ ಆಗ್ತಾ ಇದ್ದೀನಿ ನೋಡಿ. ಸಖತ್ ಕಾಮಿಡಿ ಆಗಿದೆ. ವಿಡಿಯೋ ಮಾಡ್ಬೇಕಾದ್ರೆ ನನಗೆ ಗೊತ್ತಾಗಿಲ್ಲ. ವಿಡಿಯೋ ಎಡಿಟ್ ಮಾಡ್ಬೇಕಾದ್ರೆ ನಂಗೆ ನಗು ಬರ್ತೈತೆ. ಏನಪ್ಪ ಇಷ್ಟು ಚೆನ್ನಾಗಿ ಏನೋ ಶೋಲ್ಡರ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಹೋಗ್ತಿದ್ದೀನಿ ಅಂದ್ಕೊಂಡು. ಫ್ರೆಂಡ್ಸ್ ನಿಜ ಹೇಳ್ತೀನಿ, ಯುದ್ಧ ಮಾಡೋದು ಈಸಿನೇನೋ ಗೊತ್ತಿಲ್ಲ, ಬಟ್ ಮುದ್ದೆ ಮಾಡೋದು ಸ್ವಲ್ಪ ಕಷ್ಟನೇ ಅಂತ ಹೇಳ್ಬೋದು. ಸೊ ಫಸ್ಟ್ ಮುದ್ದೆ ಎಲ್ಲ ಇದು ಮಾಡಿಕೊಂಡು ಏನೋ ಎಲ್ಲ ಗೀಚ್ಕೊಂಡು ಹಾಕ್ಕೊಂಡು ಮುದ್ದೆ ಮಾಡ್ತಾಯಿದ್ದೀನಿ. ಏನು ಗೊತ್ತಾ ಫ್ರೆಂಡ್ಸ್, ಯಾವಾಗಲೂ 1.5 ಮುದ್ದೆ ಮಾಡ್ತಿದ್ದೆ. 1.5 ಮುದ್ದೆ ಇಬ್ರಿಗೂ ಕರೆಕ್ಟಾಗಿರುತ್ತೆ. ಇವತ್ತೇನಾಯ್ತಂದರೆ 2 ಮುದ್ದೆ ಆಗೋಗ್ಬಿಡ್ತು. ಯಾವಾಗೂ ಆಗಲ್ಲ, ಇವತ್ತು 2 ಮುದ್ದೆ ಆಗೋಗ್ಬಿಡ್ತು. ಕಾರಣ ಅಂದ್ಬಿಟ್ಟು ಅನ್ನ ಇತ್ತು, ಜಾಸ್ತಿನೇ ಇತ್ತು. ಒಬ್ರಿಗಾಗೋಷ್ಟು ಅನ್ನನೇ ಇತ್ತು ಅಂತಲೇ ಅನ್ಕೋಬೋದು. ಸೊ ಅಕ್ಕಿ ಅರ್ಧ ಹಾಕ್ಬಿಟ್ಟು ಅನ್ನ ಅರ್ಧ ಹಾಕಿ ಮಾಡಿದೆ. ಅದು 2 ಮುದ್ದೆ ಆಗ್ಬಿಡ್ತು. ಏನು ಮಾಡೋಕ್ಕಾಗಲ್ಲ, ಸರಿ ಓಕೆ ಅಂದ್ಕೊಂಡೆ. ಆದರೂ ತಿಂದಿದ್ದು 1.5 ಮುದ್ದೆನೇ, ಅರ್ಧ ಮುದ್ದೆ ಮಿಕ್ಬಿಡ್ತು. ನೆಕ್ಸ್ಟ್ ಮುದ್ದೆ ಮಾಡಿಟ್ಬಿಟ್ಟು ಕಲ್ಲೆಲ್ಲ ಕ್ಲೀನ್ ತೊಳ್ಕೊತಿದ್ದೀನಿ. ನೆಕ್ಸ್ಟ್ ಮುದ್ದೆಗೆಲ್ಲ ರೆಡಿ ಮಾಡಿ ಮುದ್ದೆ ಮಾಡಿಲ್ಲ ಇಟ್ಮೇಲೆ ನೆಕ್ಸ್ಟ್ ಇಲ್ಲಿ ಚಟ್ನಿ ಮಾಡ್ಕೊತಿದ್ದೀನಿ. ಚಟ್ನಿ ಮಾಡ್ಕೊಳ್ಳೋದಕ್ಕೆ ಫಸ್ಟ್ 1 ಸ್ಪೂನ್ ಆಗೋಷ್ಟು ತೊಗರಿಬೇಳೆ ಮತ್ತು ಉದ್ದಿನಬೇಳೆನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ನೆಕ್ಸ್ಟ್ ಆಯಿಲ್ ಹಾಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ಇದು ಹುಳಿ ಚಟ್ನಿ ಫ್ರೆಂಡ್ಸ್, ಸಕ್ಕತ್ತಾಗಿರುತ್ತೆ. ಈ ಥರ ಮಾಡಲೇಬೇಕು ನೀವು. ಬೇಳೆ ಹಾಕಿ ಯಾರು ಮಾಡಲ್ಲ ಅಂತ ಅನಿಸುತ್ತೆ. ಸೊ ಬೇಳೆ ಹಾಕಿ ಮಾಡಿದ್ರೆ ಸಕ್ಕತ್ ಟೇಸ್ಟ್ ಆಗಿರುತ್ತೆ. ನನಗಂತೂ ತುಂಬ ಖುಷಿ ಆಯ್ತು ಇವತ್ತು, ಅಷ್ಟು ಸಕ್ಕತ್ ಟೇಸ್ಟಾಗಿ ಬಂದಿತ್ತು ಚಟ್ನಿ. ಸೊ ಈರುಳ್ಳಿ, ಹಸಿಮೆಣಸಿನಕಾಯಿ ಎಲ್ಲ ಹಾಕಿ, ಅಂದರೆ ಬೆಳ್ಳುಳ್ಳಿ, ಪುದೀನ ಸೊಪ್ಪು, ಸ್ವಲ್ಪ ಹುಣಸೆಹಣ್ಣು ಎಲ್ಲ ಹಾಕಿ ಜೀರಿಗೆ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಮತ್ತು ಇದಕ್ಕೆ ಉಪ್ಪೇನು ಹಾಕ್ಕೊಳಕ್ಕೆ ಹೋಗಿಲ್ಲ. ನೈಟ್ ಮಾಡಿರೋ ಚಟ್ನಿನೇ ಆಲ್ರೆಡಿ ಉಪ್ಪು ಜಾಸ್ತಿ ಆಗಿಬಿಟ್ಟಿತ್ತು, ಮತ್ತು ಹುಳಿನೂ ಸ್ವಲ್ಪ ಜಾಸ್ತಿ ಆಗಿತ್ತು ಅಂತ ಅಂದ್ಬಿಟ್ಟು ಇದಕ್ಕೆ ಉಪ್ಪೇನು ಹಾಕ್ಕೊಂಡಿಲ್ಲ, ಹಂಗೆ ರುಬ್ಕೊಂಡಿದ್ದೀನಿ. ಸೊ ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಸ್ವಲ್ಪ ಪುದೀನ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡ್ರೆ ಚಟ್ನಿ ರೆಡಿ. ಈಗ ಚಟ್ನಿಗೆಲ್ಲ ಫ್ರೈ ಮಾಡಿ ಇಟ್ಟಿದ್ದೀನಿ. ಸೊ ಸ್ವಲ್ಪ ಆರಬೇಕು, ಇಟ್ಬಿಡೋಣ. ನಮ್ಮ ಮನೆಯವ್ರು ಬರ್ತಕ್ಕ ವೆಯ್ಟ್ ಮಾಡೋಣ, ಕಡಲೆಕಾಯಿ ತಿನ್ನೋಕ್ಕೆ ಅಂತ ಅನ್ಕೊಂತಿದ್ದೀನಿ. ಬಟ್ ನಾನು ಬಾಯಿ ಕೇಳ್ತಾರೆ ಫ್ರೆಂಡ್ಸ್, ತಿನ್ನಬೇಕು ಅಂತ ಅನಿಸ್ತಾನೆ ಇದೆ. ಕಡಲೆಕಾಯಿ ನನಗೆ ಬಾಯಿ ಆಡ್ಕೊಂಡು ತಿನ್ನೋ ಐಟಮ್ ಏನಾದ್ರು ಸಿಕ್ಬಿಟ್ರೆ ಅದು ಗಮನನೇ ಇರಲ್ಲ ನನಗೆ. ಗಮನ ಎಲ್ಲ ಇಲ್ಲೇ ಇರ್ತೈತೆ ಮರೇನೆ. ಸೊ 1-2 ಅನ್ನ ತಿನ್ಬಿಡೋಣ ಅಂದ್ಕೊಂಡು ಇವಾಗ ಎತ್ಕೊಂಡಿದ್ದೀನಿ. 1-2 ಅನ್ನ ಹಾಕೊಂಡು ತಿನ್ಕೊಬಿಡ್ಬೇಕು.
ಗಮ್ ಅಂತ ಇದೆ, ಸಕ್ಕತ್ತಾಗಿದೆ ಫ್ರೆಂಡ್ಸ್. ಇಲ್ಲಿ ನೋಡಿ. ಎಸ್. ಸೊ ಇಷ್ಟು ದಿನ ಆಮೇಲೆ ಫುಲ್ ತಿನ್ನೋಣ. ಅವರು ಇದರಲ್ಲೇ ಚಟ್ನಿ ಮಾಡೋಕ್ಕಾಗಿಲ್ವಾ ಅಂತ ಹೇಳ್ತಾರೆ. ಇದರಲ್ಲಿ ಚಟ್ನಿ ಮಾಡೋದು ಹೆಂಗೆ ಫ್ರೆಂಡ್ಸ್? ಇದರಲ್ಲಿ ಅಂದರೆ ಬೇಯಿಸಿದ್ರೆ ಚಟ್ನಿ ಮಾಡಬೇಕಿತ್ತಂತೆ. ಅವರಿಗೆ ಕಡಲೆ ಬೀಜ ಚಟ್ನಿ ಅಂದರೆ ತುಂಬ ಇಷ್ಟ. ಇದನ್ನೇ ಚಟ್ನಿ ಮಾಡೋಕ್ಕಾಗಿಲ್ಲ ಅಂತ ಬೈತಾ ಇದ್ರು. ನಾನು ಬೇರೆ ಚಟ್ನಿ ಮಾಡಿದ್ದೀನಿ ಅದಕ್ಕೆ. ವಾವ್, ಸೂಪರ್. ನಾನು ಚಿಕ್ಕ ಮಗು ಇರ್ಬೇಕಾದ್ರೆ ಫಸ್ಟು ಕಡಲೆಕಾಯಿನ ಹಿಂಗೆ ಅಂದ್ರೆ ಓಪನ್ ಆಗುತ್ತೆ ಅನ್ನೋದೇ ಗೊತ್ತಿಲ್ಲ ನನಗೆ. ಹಿಂಗೆ ಕಚ್ಕೊಂಡು ತಿಂತಾ ಇದ್ದೆ. ಇವಾಗ ಮೊದಲೇ ದೊಡ್ಡೊಳಾಗಿದ್ದೀನಲ್ಲ, ಅದಕ್ಕೆ ನಾನು ಈ ಥರ ಸುಲ್ಕೊಂಡು ತಿಂತೀನಿ. ಅರ್ಧ ಕೆ ಜಿ 50 ರೂಪಾಯಿ ಅಂತೆ, 1 kg 100 ರೂಪಾಯಿ ಅಂತೆ ಕಡಲೆಕಾಯಿ. ಎಷ್ಟು ರೇಟ್ ಆಗ್ಬಿಟ್ಟಿದೆ ಅಂದರೆ ಕಡಲೆಕಾಯಲ್ಲಿ ಕೂಡ ಒಂದು ನಾಟಿದು ಫಾರಮ್ ಅಂತಿದೆ. ಇದು ಫಾರಮ್ ಅಂತ ಅನಿಸುತ್ತೆ. ಇದರಿಂದ ಏನು ಶಕ್ತಿ ಸಿಗಲ್ಲ ಅನಿಸುತ್ತೆ. ಪೀನಟ್ ಬಟರ್ ಕೇಳಿದ್ರಲ್ಲ, ಇದರಲ್ಲೇ ಪೀನಟ್ ಬಟರ್ ಮಾಡೋದು. ನಾನು ಹಂಗಂತ ಅಂದ್ಕೊಂಡಿದ್ದೀನಿ, ನಮಗೂ ಗೊತ್ತಿಲ್ಲ ಫ್ರೆಂಡ್ಸ್, ಸುಮ್ಮನೆ ಹೇಳಿದೆ. ಈಗ ಅದರ ಮೂವಿ ಹಾಕ್ಕೊಂಡು ನೋಡ್ಕೊಂಡು ತಿಂತಾ ಇದ್ರೆ ಮಜಾನೇ ಮಜಾ. ಅವ್ರು ಬಂದರೆ ಅದೇ ಕೆಲಸ ನಂಗೆ. ಇವಾಗ ನಾನು ಮೂವಿ ಹಾಕ್ಕೊಂಡು ನೋಡ್ಕೊಂಡು ತಿನ್ಕೊಂಡು ಕೂತಿರ್ತೀನಿ. ಸಖತ್ತಾಗಿದೆ, ಅಲ್ಟಿಮೇಟ್. ಇದನ್ನೇನು ಮಾಡ್ತೀನಿ ಗೊತ್ತಾ? ಸ್ವಲ್ಪ ಸಿಕ್ಕಿದ್ದೀನಲ್ವ ಫ್ರೈ ಮಾಡಿರೋದನ್ನ ಇದಕ್ಕೆ ರುಬ್ಕೊಬಿಡ್ತೀನಿ. ಬೆಳಗ್ಗೆ ಸ್ವಲ್ಪ ಉಪ್ಪು ಜಾಸ್ತಿ ಆಗಿದೆ, ಸ್ವಲ್ಪ ಹುಳಿ ಜಾಸ್ತಿ ಆಗೈತೆ. ಹುಳಿ ಕಮ್ಮಿ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಹಾಕಿ ಇದಕ್ಕೆ ಇದೇ ಸೇಮ್ ಇದೇ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಬಿಟ್ರೆ ಚಟ್ನಿ ರೆಡಿ ಆಗಿಬಿಡುತ್ತೆ. ಸೊ ರುಬ್ಕೊಬಿಡ್ತೀನಿ. ನಮ್ಮ ಮನೇಲಿ ಬಂದಮೇಲೆ ಮತ್ತೆ ನಾನು ಮೀಟ್ ಮಾಡ್ತೀನಿ. ಕಬಾಬ್ ತೊಗೊಬರಕ್ಕೆ ಹೇಳಿದ್ದೀನಿ, ತೊಗೊಬರ್ತಾರ ಬರೋದು ನೋಡೋಣ. ಕಬಾಬ್ ಕೇಳಿದ್ದಕ್ಕೆ ಫಿಶ್ ಕಬಾಬ್ ತೊಗೊಬರಲ್ಲ ಅಂತ ಕೇಳಿದ್ರು. ಇವಾಗ ಅವ್ರಿಗೆ ಈಟ್ ಅಂತೆ, ಚಿಕನ್ ತಿನ್ನಲ್ಲ ಅಂತೆ, ಅದಕ್ಕೆ ಫಿಶ್ ತಿಂತಾರಂತೆ. ಫಿಶು ಚಿಕನ್ಗಿಂತ ಈಟ್ ಅಂತಾನೆ ಗೊತ್ತಿಲ್ಲ ಅವ್ರಿಗೆ. ನಾನು ಹೇಳಿದೆ ಬೇಡ ಅಂತ. ವೆಲ್ಕಮ್ ಸರ್. ಈ ಸೇಮ್ ಟು ಸೇಮ್ ಬಟ್ಟೆ ಮ್ಯಾಚಿಂಗ್. ಅನ್ಕೋಬೇಕು ಬೇಕಾಗಿ ಹಾಕೊಂಡಿದ್ದೀರಿ. ಇಲ್ಲ, ನಾನು ಇವಾಗ ನೋಡಿದೀನಿ ತಿಕ್ಲು. ನಂಗೆ ಇದಾಗಿಲ್ಲ, ಹೊಳದಿಲ್ಲ ಫ್ರೆಂಡ್ಸ್. ನಮ್ಮ ಹಸ್ಬೆಂಡ್ ಸಂಜೆ ಏನ್ ತಗೋ ಬಂದಿದ್ಯಾ? ಕಬಾಬ್ ಫಿಶ್ ತಗೋ ಬಂದಿದ್ದೆ, ಕೋಳಿ ತಗೋ ಬಂದಿದ್ದೆ. ಏನ್ ಕೋಳಿ ತಗೋ ಬಂದಿದ್ಯಾ? ನಾನು ಚಿಕನ್ ಕಬಾಬ್ ಕೇಳಿದೆ ಫ್ರೆಂಡ್ಸ್. ಅವರು ಫಿಶ್ ಕಬಾಬ್ ತಗೋ ಬಂದಿದ್ದಾರೆ. ಫಿಶ್ ಕಬಾಬ್ ತಗೋ ಬಂದಿರಂತೆ, ಚಿಕನ್ ಕಬಾಬ್ ತಗೋ ಬಂದಿದ್ದಾರಂತೆ. ನಾನು ರುಬ್ಬೋದೇ ಮಾಡ್ತಿದ್ದೀನಿ ಫ್ರೆಂಡ್ಸ್. ಅವಾಗ ನಿಮ್ಗೆ ಹೇಳ್ಬಿಟ್ಟದೆ. ಏನ್ ಗೊತ್ತಾ, ಈ ತರ ಕವರ್ 2 ಕವರ್ ಹಾಕಿದ್ದ. ಅಂದ್ರೆ ಅವ್ನು ಒಂದೇ ಅಂದ್ಬಿಟ್ಟು ಇಷ್ಟ ಹಾಕಿದ್ದ. 1/4 kg ಇತ್ತು. 120 ರೂಪಾಯಿ ಅಂದ್ಬಿಟ್ಟು ಕಾಸು ಕೊಟ್ಟೆ. ಅವನು ನಂಗೆ ಕೊಟ್ಬಿಟ್ಟ. ಯಾವ 100 ರೂಪಾಯಿ ಕೊಡ್ತಿದ್ದಲ್ಲ, ಕ್ಯಾಬ್ ಯಾವ 120 ಅಂದೆ. 2 ಪ್ಲೇಟ್ ಅಂದ, 1 ಪ್ಲೇಟ್ ಅಂದೆ. ಇದ್ರಲ್ಲಿ ಒಂದು ಎತ್ಕೊಂಡು ಹೋಗ್ಬಿಟ್ಟ. ಜಾಸ್ತಿ ಇತ್ತು. ಸೋ ಸೆಟ್ ಫ್ರೆಂಡ್ಸ್. ಬೇಜಾರಾಗ್ಬೇಕು. ಕಷ್ಟ ಇದ್ದಷ್ಟೇ ತಿನ್ಬೇಕು. ನಿಜ. ಓಸಿ ಊಟ ದಕ್ಕಲ್ಲ, ಮೈ ಅಂಟಲ್ಲ. ಓಸಿ ಊಟ ತಿಂದ್ರೆ ಅದು ಮೈ ಇಡ್ಸಲ್ಲ ಫ್ರೆಂಡ್ಸ್. ಸೊ ನಾನು ಕಷ್ಟಪಟ್ಟು ದುಡಿಬೇಕು, ಕಷ್ಟಪಟ್ಟು ಇದಕ್ಕೆ ಯಾಕೆ ರುಬ್ತೀನಿ? ನಾನು ತಿನ್ನಲ್ಲ ಪಪ್ಪ. ಇದಕ್ಕೆ ಉಪ್ಪು ಹಾಕಿಲ್ಲ, ಏನು ಹಾಕಿಲ್ಲ. ಇದನ್ನ ಹಾಕಿ ಸೇಮ್ ಚಟ್ನಿ ಎರಡು ಏನೂ ಆಗಲ್ಲ. ನೀವು ಸುಮ್ಮನೆ ಇದಕ್ಕೂ ಕಾವು ಟೇಸ್ಟ್ ಮಾಡ್ತೀನಿ. ಆಹಾ ಫ್ರೆಂಡ್ಸ್, 2 days ವೆಯ್ಟ್ ಮಾಡ್ತಿದ್ದೆ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಖುಷಿ ಆಯ್ತು. 2 days ಫ್ರೆಂಡ್ಸ್. ನಂಗೆ ಕಬಾಬ್ ತಿಂದು 2 ತಿಂಗಳು ಆಯಿತು. ಚಿಕನ್ ಮಟನ್ ಎಲ್ಲ ತಿನ್ನೋದೇ ಅದೇ ಬೇರೆ ಕಬಾಬ್ ಬೇರೆ. ನೋಡಿ ಫ್ರೆಂಡ್ಸ್, ನಾವು ಚಿಕನ್ ಮಟನ್ ಸಾಂಬಾರು ಎಷ್ಟೇ ತಿನ್ನಲಿ, ಕಬಾಬ್ ತಿಂತ ಬರೋಷ್ಟು ಎಷ್ಟು ಬರುತ್ತಾ ಬರಲ್ಲ. ಸೂಪರ್ ಇದೆ ಫ್ರೆಂಡ್ಸ್ ಕಬಾಬ್. ತುಂಬ ಖುಷಿ ಆಗ್ತಿದೆ. ಅಷ್ಟು ನನಗೆ ಫುಲ್ ಕಬಾಬ್ ನಾನು ಕೊಡಲ್ಲ ಅಂತ ಹಾಕೊಂಡು ಚಟ್ನಿ ರುಬ್ಬಿಡ್ತೀನಿ. ಕಬಾಬ್ ಮಾತ್ರ ಫ್ರೆಂಡ್ಸ್ ಸಕ್ಕದಾಗಿದೆ. ಏನೋ ಹೇಳ್ತಾರಲ್ಲ, ಎಲ್ಲ ಹೇಳಿದ ಬರ್ಗೆಟ್ ಬಿಟ್ಟಿದ್ದೆ ನಮ್ಮ ಚಿಕನ್ ಕಬಾಬ್. 120 ಎಲ್ಲ 120 ರೂಪಾಯಿ ಫುಲ್ ವೆಯ್ಟ್ ಮಾಡಿ ಸಾಕಾಗ್ಬಿಟ್ಟಿದೆ ಫ್ರೆಂಡ್ಸ್. ನನಗಂತೂ ಕಬಾಬು ಮೊನ್ನೆಯಿಂದ ಅನಿಸ್ತಾನಿದೆ. ಇವರು ಕಬಾಬ್ ಕೇಳಿದಾಗೆಲ್ಲ ನಾನು ಪಾಪ ಅದ್ರ ಬಂದು ಚಿಕನ್ ಸಾರಿ ಮಾಡ್ಬೋದಲ್ಲ, ಮಟನ್ ಸಾರಿ ಮಾಡ್ಬೋದಲ್ಲ ಅಂತ ಹೇಳ್ತಾರೆ ಫ್ರೆಂಡ್ಸ್. ಅದಕ್ಕೆ ಕಬಾಬ್ ತಿಂದು ತುಂಬ 2 ತಿಂಗಳಾಗೋಯ್ತು. ಯಾವಾಗ ತಿಂತೀನೋ ಅನ್ಸುತ್ತೆ. ತಿಂದಿದ್ದಕ್ಕೆ ಸಮಾಧಾನ ಆಯಿತು. ಅದೇ ಸಾಲ ಫ್ರೆಂಡ್ಸ್, ಫುಲ್ ತಿನ್ನಬೇಕು. ಮ್ಯಾಟ್ರ್ ಗೊತ್ತಾ? ವಾಟ್ ಈಸ್ ಮ್ಯಾಟರ್? ನಾನು ಒಂದೇ ಪ್ಲೇಟ್ ಕೊಡೋದಿದ್ರೆ ಇನ್ನೂ 1 2 ಪೀಸ್ ಜಾಸ್ತಿ ಆಗ್ತಾ ಇದ್ದೆ. ನಾವು ಅವ್ನು 2 ಪ್ಲೇಟ್ ಅಂದ್ಕೊಂಡು ಇಷ್ಟ ಹಾಕಿದ, ಅದ್ರ ಅರ್ಧ ಡಿವೈಡ್ ಮಾಡ್ಬಿಟ್ಟು. ಇರ್ಲಿ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳೋಣ ಅಲ್ಲ ಪಾಪ. ಓಕೆ ಫ್ರೆಂಡ್ಸ್, ಆಯಿತು. ನಾನು ನೋಡ್ರಿ ರುಬ್ಬೇ ಇಲ್ಲ. ಇವಾಗ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೊಬಿಡ್ತೀನಿ. ಅದಕ್ಕೆ ಫ್ರೆಂಡ್ಸ್, ಏನಾದರೂ ನಾವು ಕೆಲಸ ಮಾಡಬೇಕು ಅಂದರೆ ಅವಾಗೆ ಮಾಡಬೇಕು. ಆಮೇಲೆ ಮಾಡೋಣ ಅಂದರೆ ಅದು ಹಾಳು, ಆಮೇಲೆ ಅಂದರೆ ಅದು ಹಾಳು. ಇವತ್ತಂದ್ರೆ ಅದು ಕರೆಕ್ಟಾಗಿರೋ ಕೆಲಸ. ಇವಾಗ ನಾನು ರುಬ್ಬಿಡ್ತೀನಿ. ನಾವು ಇವತ್ತು ಊಟ ಮಾಡ್ತೀವಿ ಏನಂತಂದರೆ ಚಟ್ನಿ ಮುದ್ದೆ ಕಬಾಬ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಕಾಂಬಿನೇಷನ್ ಮಾತ್ರ ಬೇರೆ ಲೆವೆಲ್ ಸಖತ್ತಾಗಿರುತ್ತೆ. ಬಸ್ ಬೊಮ್ಮಕ್ಕ ಬೆಳಕಾಗಿ ಸ್ವಲ್ಪ ಲೈಟ್ ಹಾಕಪ್ಪ, ಟಾರ್ಚ್ ಹಾಕಪ್ಪ, ಫ್ಲ್ಯಾಶ್ ಹಾಕಪ್ಪ.
ಇರೋದೇ ಕರ್ಗ. ಏನೋ ಇರೋದ್ ಕರ್ಗ ನಿನ್ನಂಗ ಅನ್ಕೊಂಡಿದ್ಯಾ? ಐ ಆಮ್ ಬೆಳ್ಳಗೈದೆ. ಇದು ನಮ್ಮ ಮುದ್ದೆ ಎಷ್ಟು ದಪ್ಪ ಆಗ್ಬಿಟ್ಟಿದೆ ಇವತ್ತು. ಹಾಕು, ಇದ್ರಲ್ಲಿ ಹಂಗೆ ಕಾಣಿಸಿಲ್ಲ ಅಷ್ಟೇ. ಒಂದೇ ಮುದ್ದೆ ಸಾಕು. ಸುಮ್ಮನೆ ರಪ್ಪನಿ ನಂಗೆ ಅನ್ಬೇಡ. ನೋಡಿ ಫ್ರೆಂಡ್ಸ್, ಮುದ್ದೆ, ಬಿಸಿ ಬಿಸಿ ಮುದ್ದೆ, ಚಟ್ನಿ ನೋಡಿ ಸಖತ್ತಾಗಿದೆ ಅಂದರೆ ಟೇಸ್ಟ್ ಮಾಡಿ ನೋಡಿದೆ, ಬೇರೆ ಲೆವೆಲ್. ಸಾಲಲ್ಲ ಹಾಕು ಇನ್ನು. ಇನ್ನು ಹಾಕ್ಬೇಕಾ? ಸಾರು, ಭಾಸ್ಕರ್ ಸಾರು ಸಾಕಾ ಸರ್? ಏನು ಹೊಗೆ ಬರಲ್ಲ. ನೆಕ್ಸ್ಟು ಕಬಾಬ್ ತೋರಿಸಿ ಸರ್. ನಮ್ಮದು ಕೋಳಿ ಕಬಾಬ್ ನೋಡಿ, ಮೊಕ್ಕನ ಅಷ್ಟು ಝೂಮಕ್ಕೆ ನೋಡಿದ್ರೆ ಭಯ ಬೀಳ್ತಾರೆ ಅಷ್ಟೇ ಜನ. ಆಹಾ, ನೋಡ್ಕೊಳ್ಳಿ ಎಲ್ಲರೂ ಊಟಕ್ಕೆ ಬನ್ನಿ. ಸಕ್ಕತ್ತಾಗಿದೆ, ಸೂಪರಾಗಿದೆ, ಟೇಸ್ಟ್ ಇದೆ. ಕಬಾಬ್ ಮಾತ್ರ ಬೇರೆ ಲೆವೆಲ್ ಆಗಿದೆ. ವಿಡಿಯೋದ ಕಟ್ಟ ಕಡೆಯ ಏನು ಭಾಗಕ್ಕೆ ಬಂದಿದ್ದೇವೆ ನಾವು. ಸೊ ಏನಂತಂದರೆ, ಊಟ ಎಲ್ಲ ಆಯಿತು, ಚೆನ್ನಾಗಿ ಊಟ ಎಲ್ಲ ಮುಗಿಸ್ಕೊಂಡು ಟಿ ವಿ ನೋಡ್ತಾ ಇದ್ವಿ. ಟಿ ವಿಲಿ ಯಾವುದೋ ಒಂದು ಒಳ್ಳೆ ಮೂವಿ ಹಾಕಿದ್ರು ಫ್ರೆಂಡ್ಸ್ ನಮ್ಮ ಮನೆಯವರು. ನೋಡ್ಕೊಂಡಿದ್ಬಿಟ್ಟೆ, ತಮಿಳ್ ಮೂವಿ ಸಕ್ಕತ್ತಾಗಿತ್ತು. ನೋಡ್ಕೊಂಡಿದ್ಬಿಟ್ಟು ಟೈಮ್ ಹೋಗಿದೆ ಗೊತ್ತಾಗಿಲ್ಲ, 10:15 ಆಗಿಬಿಟ್ಟಿದೆ. ಚೈನ್ ಪೀಸ್ ತೊಗೊಬರೋಣ ಅಂದ್ಕೊಂಡಿದ್ದೀನಿ, ತೊಗೊಬರೋಕ್ಕೆ ಆಗಿಲ್ಲ. ಸೊ ನಾಳೆ ಆದರೂ ಹೋಗಿ ತೊಗೊಬರ್ಬೇಕು. ಯಾವುದೋ 20-30 ದಿನಕ್ಕೆ ಸಂಪಾದನೆ ಮಾಡ್ರೆ ಜೀವನ ನಡೆಯೋದು ಅನ್ನೋ ಥರ ಆಗಿಬಿಟ್ಟಿದೆ. ಹಾಗಾಗಿ ನಾಳೆ ನೋಡೋಣ. ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ. ತುಂಬ ಸಿಂಪಲ್ಲಾಗಿ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಆಗಿದೆ ಅಂತಲೂ ಅಂದ್ಕೊಂಡಿದ್ದೀನಿ. ಇವತ್ತಿನ ವೀಡಿಯೋ ಸ್ವಲ್ಪ ಆದರೂ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ವೀಡಿಯೋ ಲೈಕನ್ನು ಮಾಡಿ. ನೀವು ಲೈಕು, ಕಮೆಂಟ್ಸು, ಸಬ್ಸ್ಕ್ರೈಬ್ ಎಲ್ಲ ಮಾಡೋದು ನನಗೆ ಮೋಟಿವೇಟ್ ಸಿಗುತ್ತೆ ಇನ್ನು ಜಾಸ್ತಿ ವೀಡಿಯೋಗಳನ್ನು ಮಾಡೋದಕ್ಕೆ. ಸೊ ಟೇಕ್ ಕೇರ್, ಎಲ್ಲರೂ ಕೂಡ. ನಾಳೆ ನಾವು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್.